ಕಾಂಗ್ರೆಸ್ ಮತದಾರರಂತ ಏನಿದ್ದಾರೆ ಆ ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಿಕೊಂಡೆ ಈ ಡಿಲೀಟ್ ಪ್ರಕ್ರಿಯೆಗಳು ನಡೀತಿದೆಯಾ ಅಂತ ನೇರವಾಗಿ ಆರೋಪ ಮಾಡ್ತಿದ್ರೆ ಹಾಗಾದ್ರೆ? ಸ್ವಾಭಾವಿಕವಾಗಿ ಈ ಪರಿಯಾಗಿ ನಾವು ಡೇಟಾವನ್ನ ತೋರಿಸ್ತೀವಿ. ನಾವು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರದಲ್ಲಿ ಇದು ಇವತ್ತಾಗ್ತಾ ಇರುವಂತದ್ದಲ್ಲ, ಕಳೆದ ಬಾರಿ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೆದಿರುವಂತದ್ದು. ಸೊ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರದಲ್ಲಿ ನಮ್ಮ ಹತ್ರ ಡೇಟಾ ಸಿಗೋದಿಲ್ಲ, ಇಮಿಡಿಯೇಟ್ ಆಗಿ ಡಿಲೀಟ್ ಆಗ್ಬಿಡುತ್ತೆ. ಅಂಡ್ ಅದಕ್ಕಿಂತ ಮುಂಚೆ ನಾವು ಡೇಟಾ ಇಟ್ಕೊಂಡು ತೋರಿಸ್ತೀವಿ, ಈ ಮತಗಳನ್ನ ವೋಟ್ ಚೋರಿ ಆಗಿದೆ, ಇಲ್ಲಿ ಬೇರೆ ರಾಜ್ಯದಲ್ಲಿರುವಂತಹ ವೋಟ್ಗಳು ಅವರು ಏನೋ ಇನ್ನೂ ಬದುಕಿದ್ದೇ ಇಲ್ಲದೆ ಇರುವಂತಹ ವೋಟರ್ಸ್ಗಳು, ಹುಟ್ಟೆ ಇಲ್ಲದೆ ಇರುವಂತಹ ವೋಟರ್ಸ್ಗಳು, 15 ವರ್ಷಕ್ಕೆ ವೋಟ್ ಮಾಡೋದಕ್ಕೆ ಅಧಿಕಾರ ಪಡ್ಕೊಂಡಿರುವಂತಹ ವೋಟರ್ಸ್ಗಳು. ಸೊ ಇವ್ರುಗಳೆಲ್ಲ ಎಲ್ಲಿ ಬಂದ್ರು ಅಂತ ಪ್ರಶ್ನೆ ಕೇಳ್ತಿದ್ ಹಾಗೇನೆ ಎಲೆಕ್ಷನ್ ಕಮಿಷನ್ ಹೊರಗಡೆ ಬಂದು ಹೇಳುವಂತದ್ದು, ತಾವು ಪ್ರೂಫ್ ಕೊಡಿ, ಇಲ್ಲ ಅಂತಂದ್ರೆ ಫೇಸ್ ಏನು ಲೀಗಲ್ ಕಾನ್ಸಿಕ್ವೆನ್ಸಸ್, ಅವ್ರ ಇಲ್ಲ ಅಂತಂದ್ರೆ ದೇಶದ ಜನರ ಮುಂದೆ ಕ್ಷಮೆ ಕೇಳಿ ಅನ್ನುವಂಥದ್ದು. ನನಗೆ ಇವತ್ತಿನವರೆಗೂ ಇರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಪ್ರಕಾರ ಎಲೆಕ್ಷನ್ ಕಮಿಷನ್ ಬಹಳ ಸೀರಿಯಸ್ ಆಗಿದೆ, ಎಲೆಕ್ಷನ್ ಕಮಿಷನ್ ಬಹಳ ಕ್ಲೀನ್ ಆಗಿದೆ, ಎಲೆಕ್ಷನ್ ಕಮಿಷನ್ ಬಹಳ ಸ್ವಚ್ಛವಾಗಿದೆ. ಆ ರೀತಿ ಆಗೋದಿದ್ರೆ ವಿ ಆರ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಅ ಲೀಗಲ್ ಬ್ಯಾಟಲ್. ಲೆಟ್ ದಿ ಎಲೆಕ್ಷನ್ ಕಮಿಷನ್ ಸೆಟ್ ದ ಪ್ಲಾಟ್ಫಾರ್ಮ್ ಫಾರ್ ಇಟ್. ಒಂದು ಬೇಸ್ ರೆಡಿ ಮಾಡ್ಲಿ ನೋಡೋಣ. ಆದ್ರೆ ಅದ್ಯಾವ್ದನ್ನು ಕೂಡ ಮಾಡ್ದಿರಾ ಹೊರಗಡೆ ಒಂದು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಸ್ಟೇಟ್ಮೆಂಟ್ ಗಳನ್ನ ಇಶ್ಯೂ ಮಾಡುವಂತದ್ದು, ಬಂದು ಕ್ಷಮೆ ಕೇಳಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೀವಿ ದಿವ್ಯಾ. ನಾವು ದೇಶದ ಜನರ ಮುಂದೆ ಬಹಳ ಸ್ಪಷ್ಟವಾಗಿ ಮುಂದಿಡ್ತಾ ಇದೀವಿ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಯಾಕೆ ದೇಶದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ. ಪ್ರತಿಯೊಂದು ಕ್ಷೇತ್ರವನ್ನ ನಾವು ಆಯ್ಕೆ ಮಾಡಿ ತೋರಿಸ್ತಾ ಇದೀವಿ. ಕೇವಲ ನಾವು ಮಹದೇವಪುರ ಕ್ಷೇತ್ರದಿಂದ ಶುರು ಮಾಡಿದ್ದಂಥದ್ದು ಮಾತ್ರ, ಆದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಎಲ್ಲಾ ಕ್ಷೇತ್ರಗಳಿಂದಲೂ ಕೂಡ ನಮಗೆ ಈ ರೀತಿಯಾದಂತಹ ಡೇಟಾಗಳ ಕರಪ್ಟ್ ಆಗಿರುವಂತದ್ದು, ವೋಟ್ ಚೋರಿ ಆಗಿರುವಂತದ್ದು ನಮಗೆ ಸಿಗ್ತಾ ಹೋಗ್ತಾ ಇದೆ ಅಂತ. ಅಂಡ್ ನಿಮಗೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು, ಬಿಹಾರದಲ್ಲಿ ಚುನಾವಣೆ ಶುರುವಾಗುವ ಮುಂಚೆ ಒಂದು ಪ್ರಕ್ರಿಯೆಯನ್ನ ಶುರು ಮಾಡಿದ್ರು, ಅದನ್ನು ಕೂಡ ನಾವು ಲಿಂಕ್ ಮಾಡ್ತೀವಿ ಅಂತ ಹೇಳುವಂತದ್ದು, 2 ಲಕ್ಷ ವೋಟರ್ಗಳನ್ನ ನಾವು ಡಿಲೀಟ್ ಮಾಡ್ತೀವಿ ಅಂತ ಹೇಳುವಂತದ್ದು. ಸೊ ಬಹಳ ಸ್ಪಷ್ಟವಾಗಿ ದೇಶದ ಜನರ ಮುಂದೆ ಏನ್ ನಡೀತಾ ಇದೆ ಅನ್ನುವಂತಹ ನೇರವಾದ ಆರೋಪವನ್ನೇ ಮಾಡ್ತಾ ಇದೀವಿ ನಾವು, ಸುತ್ತಿ ಬಳಸಿ ಮಾತಾಡ್ತಿಲ್ಲ.